ನಿಂತ್ಕೊಳ್ಳೋ ಅಲ್ಲೇ. ನಿಂತ್ಕೊ. ನನ್ಗೇನು ಗೊತ್ತಿಲ್ಲ ಸರ್, ನಾನೇನು ಮಾಡಿಲ್ಲ. ಮತ್ತೆ ತಮ್ಮನ್ ನೋಡ್ಬಿಟ್ಟು ಯಾಕೆ ಓಡ್ತಾ ಇದ್ಯಾ? ಭಯ ಆಯ್ತು ಸರ್. ಮಂತ್ರಿನ ಕೊಂದಿದ್ ನಾನೇ ಅಂತ ಪೊಲೀಸ್ ಅವ್ರು ತಪ್ಪಾಗಿ ವಿಚಾರಿಸ್ತಾ ಇದಾರಂತೆ. ನಿಜವಾಗ್ಲೂ ನಾನೇನು ಮಾಡಿಲ್ಲ. ಕೊಲೆಗಾರನ್ನ ನಾನು ನೋಡ್ಲೂ ಇಲ್ಲ. ಸರ್ ನಮ್ಗೊಂದು ಕ್ಲೂ ಸಿಕ್ಕಿದೆ ಸರ್. ಮಿನಿಸ್ಟರ್ನ ಕೊಂದವ್ರನ್ನ ಇವ್ನು ನೋಡಿದಾನೆ ಸರ್. ಏನೋ ನಿನ್ ಹೆಸರು? ಅರುಣ್ ಮೂರ್ತಿ ಸರ್. ಓ, ಮಿನಿಸ್ಟರ್ ಮನೇಲಿ ಕುಕ್ ಆಗಿದ್ದವನಲ್ವಾ? ನೀನೇನೋ ಇಲ್ಲಿಗೆ ಬಂದಿರೋದು? ನಾನ್ ಕೆಲ್ಸ ಮಾಡ್ತಿರೋ ಜಾಗದ ಓನರ್ಗೆ ಹುಷಾರಿಲ್ಲ. ಅವರು ಪಕ್ಕದ ರೂಮಲ್ಲಿ ಅವ್ರೆ. ನಾನ್ ಮಿಸ್ ಆಗಿ ಈ ಕಡೆ ಬಂದ್ಬಿಟ್ಟೆ. ಮಿನಿಸ್ಟರ್ನ ಕೊಲ್ಲಕ್ ಬಂದವ್ರನ್ನ ನೀನೆಲ್ಲಿ ನೋಡ್ದೆ? ಅದು ಸರ್. ಸರ್ ಇವ್ನ ನಂಬೇಡಿ ಸರ್. ಇವ್ನು ಹೇಳ್ತಾ ಇರೋದು ನೋಡಿದ್ರೆ ಇವ್ನಿಗೂ ಕೊಲೆಗೂ ಸಂಬಂಧ ಇದೆ ಅನ್ಸುತ್ತೆ. ಇಲ್ಲ ಸರ್, ಮಿನಿಸ್ಟರ್ ಸಾಯಕ್ಕೂ 2 ದಿನದ ಮುಂಚೆ ನನ್ನ ಕಾಲರ್ ಹಿಡ್ಕೊಂಡು ಕೆಲ್ಸ ಎಲ್ಲ ಹೋಗು ಅಂತ ತಳ್ಬಿಟ್ರು. ನನ್ ತಂಗಿ ಮದ್ವೆಗೆ ಅಂತ ಸ್ವಲ್ಪ ಸಾಲ ಕೇಳಿದ್ದೆ ಅಷ್ಟೇ, ಬೇರೇನು ಕೇಳಿರ್ಲಿಲ್ಲ. ಮಿನಿಸ್ಟರ್ ಸತ್ತೋದ್ ರಾತ್ರಿ ಅಲ್ಲೊಂದ್ ಕಾರ್ ಹೋಗಿದ್ ನೋಡ್ದೆ. ಅವ್ರ ಮುಖ ನೋಡಿ ಒಂದೆರಡು ಮಾತಾಡೋಣ ಅಂತ ಅವ್ರ ಹತ್ರಕ್ಕೆ ಹೋದೆ. ಆಮೇಲೆ ಏನಾಯ್ತು? ಆಮೇಲೆ ಪೆಟ್ಟಿ ಅಂಗಡಿ ಹತ್ರ ಒಂದ್ ಪೊಲೀಸ್ ಜೀಪ್ ನಿಂತಿರೋದ್ ನೋಡ್ದೆ. ಪೊಲೀಸ್ ಜೀಪಾ? ಅದೇ ಸರ್. ನೀನ್ ನೋಡ್ದೇನೋ? ನೋಡ್ದೆ ಸರ್. ಸುಮ್ನೆ ಇಲ್ದಿರೋದೆಲ್ಲ ಹೇಳಿದ್ರೆ ಮುಖ ಮೂತಿ ಹೊಡೆದಾಕ್ಬಿಡ್ತೀನಿ. ನೋಡ್ದೇನೋ? ನೀನ್ ಸ್ವಲ್ಪ ಸುಮ್ನೆ ಇರೋ, ಅವ್ನು ಹೇಳಿ. ಅಲ್ಲ ಸರ್, ಇವ್ನು ಹೇಳ್ತಿರೋದು ನೋಡಿದ್ರೆ ಪೊಲೀಸ್ ಅವರೇ ಮಾಡಿರೋ ತರ ಇದೆಯಲ್ಲ ಸರ್. ಪೊಲೀಸ್ನವರು ಮಾಡೋದಿಲ್ವಾ?